ಅಷ್ಟೇ ಕುತ್ಕೋ. ಓಕೆ ಗೋ ಮಮ್ಮಿ. ಇವತ್ತಿನ ಅದ್ಭುತ ಏನಂದ್ರೆ ನಮ್ಮ ಮಮ್ಮಿ ಜಿಪ್ ಲೈನ್ ಆಡ್ಬಿಟ್ರೆ. ಸಾರಿ ಗೈಸ್, ಅರ್ಧ ಬಂದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಎಂತೆಂತ ಕತ್ರೋಂಕೆ ಕಿರಾಡಿ ನೋಡಿರ್ತೀರಾ, ನಾನು ಎಲ್ಲಿ ಹೋಗ್ತಿದ್ದೀನಿ ನೋಡಿ. ಅಯ್ಯಯ್ಯೋ ಬಿದ್ದೋಗ್ತಿದ್ರೆ ಸಾಕು ನೋಡಿ ಹಿಂಗಿದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆನ್ ಅ ಸ್ಯಾಟರ್ಡೇ, ಬಿಸಿಲು ಎಷ್ಟು ಚೆನ್ನಾಗಿದೆ ಅಲ್ವಾ. ಇವತ್ತು ಆನ್ ಅ ಸ್ಯಾಟರ್ಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಟೈಮ್ ಆಗ್ತಿದೆ 8:30. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಬಂದು ಇವತ್ತು ನಾವು ಒಂದು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಗೋಯಿಂಗ್ ಟು ಬಿ ಅ ಫನ್ ಡೇ. ಬಟ್ ಸ್ಯಾಟರ್ಡೇ ಆಗಿರೋದ್ರಿಂದ ದೇವಸ್ಥಾನ ಮಿಸ್ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ, ಆಮೇಲೆ ನಾವು ಹೋಗೋಣ ರೆಸಾರ್ಟ್ಗೆ. ಅವನು ಮಂಗುಡಿ ಅವನು ಎಲ್ಲಿ ಹೋಗ್ತಿದ್ದಾಳೆ ಇವಳು. ಸ್ಯಾಟರ್ಡೇ ಆದ್ರೂ ಇಷ್ಟು ಬೇಗ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಅವಳು ಕ್ಯೂರಿಯಾಸಿಟಿ. ಅಲ್ಲಿ ನೋಡಿ ಹೆಂಗೆ ನೋಡ್ತಿದ್ದಾಳೆ. ಏನು ನಾನು ದೇವಸ್ಥಾನಕ್ಕೆ ಹೋದಾಗ ಇಟ್ ವಾಸ್ ಈವನ್ ಬಿಫೋರ್ 9 o'clock. ಸೊ ಯಾರೂ ಜನ ಇರಲಿಲ್ಲ. ಒಳ್ಳೇದಾಯಿತು. ನಾನು ಅಚ್ಚುಕಟ್ಟಾಗಿ ಹೋಗಿ ಕೂತ್ಕೊಂಡು ಹನುಮಾನ್ ಚಾಲೀಸ ಓದ್ಬಿಟ್ಟು ಬಂದೆ. ಜಸ್ಟ್ ಗಾಟ್ ಬ್ಯಾಕ್ ಹೋಮ್. ಇವತ್ತು ಯಾರೂ ಜನ ಇರಲಿಲ್ಲ. ಯೂಶ್ವಲಿ ನಾನು ಹೋಗೋಷ್ಟರಲ್ಲಿ 11 ಗಂಟೆ 11:30 ಆಗೋಗುತ್ತೆ. ತುಂಬ ಜನ ರಶ್ ಇರ್ತಾರೆ. ಇವತ್ತಿನ ಮಹಾಮಂಗಳಾರತಿನೇ ಮಾಡಿರಲಿಲ್ಲ. ನಾನು ಹೋದೆ, ಮಾರುತಿ ಒಂದು ಮಾಡಿಕೊಟ್ರು, ತೊಗೊಂಡೆ ಬಂದೆ. ಇವಾಗ ಹೊಟ್ಟೆ ಹಸಿವಾಗ್ತಿದೆ. ನಾಷ್ಟ ಮಾಡೋಣ. ಏನವ ಇವತ್ತು ಬ್ರೇಕ್ಫಾಸ್ಟ್ಗೆ? ನಮ್ಮ ಮಮ್ಮಿ ದಿನಾ ವೆರೈಟಿ ಬ್ರೇಕ್ಫಾಸ್ಟ್ ಮಾಡ್ತಾರೆ. ದಿನ ಒಂದೇ ಕಂಪ್ಲೇಂಟು, ನಾನು ಏನೋ ಶೂಟ್ ಮಾಡಲ್ಲ, ಅದನ್ನ ಶೂಟ್ ಮಾಡಲ್ಲ, ವ್ಲಾಗ್ ಮಾಡಲ್ಲ ಅಂತ. ಇವತ್ತು ಮಾಡ್ತಾ ಇದ್ದೀನಿ. ಹೇಳಮ್ಮ, ಡೈಲಿ ಎಷ್ಟು ಕಷ್ಟಪಟ್ಟು ಮಾಡ್ತೀನಿ ಅದನ್ನೆಲ್ಲ ಮಾಡ್ಬೇಕು ತಾನೆ. ಅಂದ್ರೆ ನಾವು ತಿನ್ನೋಕ್ಕೋಸ್ಕರ ನೀನು ಮಾಡಲ್ಲ. ತಿನ್ನೋಕ್ಕೋಸ್ಕರನೇ ಮಾಡೋದು. ನೀನೇನು ಬ್ಲಾಗ್ ಮಾಡ್ತೀಯ ಡೈಲಿ? ಏನು ಮಾಡಲ್ವಲ್ಲ, ಏನೋ ಬ್ಲಾಗ್ ಮಾಡಲ್ವಲ್ಲ. ಬ್ಲಾಗ್ ಅದು ಬ್ಲಾಗ್ ವಿ ಏನೋ ಒಂದು ಏನ್ ಬ್ರೇಕ್ಫಾಸ್ಟ್ ಇವತ್ತು ಮಾಡೋದಂಗೆ ಮಾಡಲ್ಲ. ರಾಗಿ ಗಂಜಿ ಸಲಾಡ್ ಎರಡು ಬೇಡ, ಒಂದು ಕೊಡಿ ಸಾಕು. ಇದೊಂದು ಸ್ವಲ್ಪ ತಿನ್ನು, ಚೆನ್ನಾಗೈತೆ. ಏನು ಮೆಂತ್ಯ, ಹೆಸರು ಕಾಳು, ಸೌತೆಕಾಯಿ, ದಾಳಿಂಬೆ, ಪೆಪ್ಪರ್ ಪೌಡ್ರು, ಸ್ವಲ್ಪ ಸಾಲು. ಓಕೆ. ರಾಗಿ ಸ್ವೀಟಾ? ರಾಗಿ ಸ್ವೀಟಾ? ಅದು ಗಂಜಿ ಅವತ್ತು ಮಾಡಿದ್ರಲ್ಲ ಆ ಥರ ಸ್ವೀಟ್ ಗಂಜಿನ ಅಂತ ಕೇಳಿ. ಮುದ್ದೆ, ರಾತ್ರಿ ಮುದ್ದೆನ ನೀರಲ್ಲಿ ನೆನೆಸಿಟ್ಟು ಮೊಸರು ಹಾಕಿ ರುಬ್ಬಿದ್ದೀವಿ. ಬನ್ನಿ, ಪೆಪ್ಪರು ಸಾಲ್ಟ್ ಹಾಕಿ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಸೊ ಫೈನಲಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಮ್ಮ ಫೆಲೋ ಕ್ರಿಯೇಟರ್ಸ್ ಜೊತೆ ಕಾರ್ ಪೂಲಿಂಗ್ ಮಾಡಿಕೊಂಡು ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ರಾಜರಾಜೇಶ್ವರಿ ಹಾಸ್ಪಿಟಲ್ ಪಕ್ಕದ ರೋಡಲ್ಲೇ ಇರೋದು. ಆ್ಯಂಡ್ ಇಲ್ಲಿ ಬಂದು ನಾವು ರಿಜಿಸ್ಟರ್ ಮಾಡಿ ಬ್ಯಾಂಡ್ ಎಲ್ಲ ಕಟ್ಕೊಂಡು ಇವಾಗ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಫೈನಲಿ ನಾವಿಲ್ಲಿ ರೀಚ್ ಆಗಿದ್ದೀವಿ. ರೀಚ್ ಆಗಿ ಹೋಗಿ ನಮ್ಮ ಬ್ಯಾಂಡ್ ಎಲ್ಲ ಇಸ್ಕೊಂಡು ಬಂದ್ವಿ. ರಿಜಿಸ್ಟರ್ ಎಲ್ಲ ಆಯಿತು. ಇವಾಗ ಹೋಗಿ ನಾವು ಫಸ್ಟು ಡ್ರೈ ಗೇಮ್ಸ್ ಆಡಬೇಕು. ಡ್ರೈ ಗೇಮ್ಸ್ ಆಡಿ ಅದಾದಮೇಲೆ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೋದು. ಬಟ್ ಇಲ್ಲಿ ಬಿಗ್ಗೆಸ್ಟ್ ವೇವ್ ಪೂಲ್ ಇದೆ. ಆ ವೇವ್ ಪೂಲ್ ಸ್ಟಾರ್ಟ್ ಆಗೋದು ಆಫ್ಟರ್ ಲಂಚ್. ಸೊ ಇವಾಗ ಏನು ಮಾಡ್ಬೋದು ಅಂತ ನೋಡೋಣ. ನೋಡಿ ಗೈಸ್, ಮಾವಿನಕಾಯಿ ಇಲ್ಲಿ ಇಲ್ಲೊಂದು ಕಿತ್ಬೋದಾ? ಅಕ್ಕ ಕಿತ್ಕೋಬೋದಾ ಮಾವಿನಕಾಯಿ? ಗೊತ್ತಿಲ್ಲ ಅಂತೆ. ಸೊ ಇವೆಂಟ್ನ ನಮಗೋಸ್ಕರ ಆರ್ಗನೈಸ್ ಮಾಡಿದವರು ಈ ರೂಮ್ಸಲ್ಲಿ ಒಂದು ರೂಮ್ ತೊಗೊಂಡು ಅವರಲ್ಲಿದ್ದರು ನಮಗೆಲ್ಲ ಬ್ಯಾಂಡ್ ಹಾಕಿ ಕಳ್ಸೋಕ್ಕೆ ಅಂತ. ಆ್ಯಂಡ್ ದ ಪ್ರಾಪರ್ಟಿ ವಾಸ್ ಸೋ ಗುಡ್. ಅಂದರೆ ಮನೆ ಥರನೇ ಅನ್ಸುತ್ತಲ್ವ. ನಿಜವಾಗ್ಲೂ ಈ ಥರ ಒಂದು ವಿಲಾ ಇದ್ದು ಇಲ್ಲೊಂದು ಮನೇಲಿ ನಾವು ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಇಷ್ಟು ಗ್ರೀನರಿಲಿ ಐ ವುಡ್ ಡೂ ಎನಿಥಿಂಗ್ ಟು ಜಸ್ಟ್ ಲಿವ್ ಹಿಯರ್ ಫಾರ್ ಎವರ್ ಆ್ಯಂಡ್ ಎವರ್. ಪೋಸ್ ಲೇಡಿ ನೋಡಿ. ಆ್ಯಂಡ್ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬಂದಿದ್ದ ತಕ್ಷಣ ಮುಂದಕ್ಕೆ ಈ ಥರ ಒಂದು ಗ್ರೀನರಿ ಇತ್ತು. ಇಟ್ ವಾಸ್ ಸೋ ನೈಸ್. ಲಾನ್ ಥರ ಅರೇಂಜ್ ಮಾಡಿದರು. ಆ್ಯಂಡ್ ನನಗೆ ಈ ಥರ ಮರಗಳಲ್ಲಿ ಡಿಫ್ರೆಂಟ್ ಬ್ರಾಂಚಸ್ಗಳಿದ್ರೆ ನೋಡೋಕೆ ತುಂಬಾ ಇಷ್ಟ. ಎಷ್ಟು ಚೆನ್ನಾಗಿದೆ ಅಲ್ಲ. ಹೇಳಮ್ಮ, ಏನಾಯ್ತು ಈ ಜಾಗದಲ್ಲಿ? ಒಳ್ಳೆ ಮಕ್ಕಳು ಆಟ ಆಡೋಕ್ಕೆ ಚೆನ್ನಾಗಿದೆ ಪ್ಲೇಸ್. ಹಸಿರಾಗಿ ಚೆನ್ನಾಗಿದೆ. ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ, ಅದಕ್ಕೆ ನಾನು ಆವಾಗಲೇ ವಿಡಿಯೋ ಮಾಡಲಿಲ್ಲ ಇಲ್ಲಿ. ಏನಂದರೆ ನಾವು ಇವಾಗ ತಾನೇ ಡ್ರೈ ಗೇಮ್ಸ್ ಎಲ್ಲಿದೆ ಏರಿಯಾ ನೋಡಿದ್ವಿ. ಬಟ್ ಈ ಬ್ಯಾಗ್ ತುಂಬಾ ಭಾರ ಇದೆ ಎಲ್ಲ ಕಡೆ ಎತ್ಕೊಂಡು ಓಡಾಡೋಕ್ಕೆ. ಅದಕ್ಕೆ ಲಾಕರ್ ರೂಮ್ ಕೇಳಿ ಲಾಕರ್ ರೂಮಲ್ಲಿ ಇಟ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಬರೋ ತನಕ ವಿ ವಿಲ್ ಜಸ್ಟ್ ಡ್ರೈ ಗೇಮ್ಸ್ ಎಲ್ಲ ಆಡ್ಕೊಂಡು ಆಮೇಲೆ ಬಂದು ಬ್ಯಾಗ್ ಎತ್ಕೊಂಡು ನಾವು ಸ್ವಿಮ್ ಸೂಟ್ಗೆ ಚೇಂಜ್ ಆಗಿ ಆಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ಬೋದು. ಸೊ ಬನ್ನಿ, ಲಾಕರ್ ಇದೆಯಾ ಕೇಳಿ ಈ ಬ್ಯಾಗ್ ಇಟ್ಬಿಟ್ಟು ವಾಪಸ್ ಹೋಗೋಣ. ನೀವು ಎಂತೆಂತ ಕತ್ರೋಂಕೆ ಕಿರಾಡಿ ನೋಡಿರ್ತೀರಾ, ನಾನು ಎಲ್ಲಿ ಹೋಗ್ತಿದ್ದೀನಿ ನೋಡಿ. ಅಯ್ಯಯ್ಯೋ ಬಿದ್ದೋಗ್ತಿದ್ರೆ ಸಾಕು ನೋಡಿ ಹಿಂಗಿದೆ. ಅಯ್ಯೋ ಭಯನೇ ಆಗೋಯ್ತು. ಈ ಓಪನ್ಗೆ ಅಲ್ಲಿಂದ ಕಷ್ಟಪಟ್ಕೊಂಡ್ಬಂದೆ.
ಹೋಗಮ್ಮ ಗೇಮು. ಈ ಗೇಮ್ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆದರೆ ನಾವೇ ಚೈನ್ ಎಲ್ಲ ಚೇಂಜ್ ಮಾಡ್ಕೊಂಡು ಅಲ್ಲೋಗಿ ಮುಗಿಸ್ಬೇಕು. ನಿಂಗೆ ಅನ್ಸುತ್ತಮ್ಮ ನಾನು ಅಷ್ಟೊಂದೆಲ್ಲ ಕಷ್ಟ ತಗೊಂಡು ಮಾಡ್ತೀನಿ ಅಂತ? ಮಾಡ್ಬೋದು, ಮಾಡ್ತೀನಿ ಅಂತ ಮನ್ಸಿಟ್ಟು ಮಾಡಿದ್ರೆ. ಓ, ಈ ಡೈಲಾಗ್ ಎಲ್ಲ ಪುಂಗ್ಬೇಡ, ನೀನು ಹೋಗು. ಮತ್ತೆ ಹೋಗು. ನಾನು ನೀವು ಸುಗ್ಗಿ ರೆಸಾರ್ಟ್ ವ್ಲಾಗ್ ನೋಡಿದರೆ ಅಲ್ಲೇ ನಾನು ರೋಪ್ ಆ್ಯಕ್ಟಿವಿಟಿಲಿ ಬರೀ ತೋಪೆ. ನಾನು ಇದನ್ನ ಅಟೆಂಪ್ಟ್ ಕೂಡ ಮಾಡೋಕ್ಕೆ ಹೋಗಲ್ಲ. ಹೌದಾ? ನಾನು ಆಡೋಣ ಅಂದ್ಕೊಂಡೆ ಆಡಬೇಡ ಅದಕ್ಕೆ ಗೊತ್ತಿಲ್ಲ. ಬಟ್ ರೋಪ್ ಮಾತ್ರ ಐ ಡೋಂಟ್ ಲೈಕ್ ಇಟ್. ಆ್ಯಂಡ್ ನಾವಿಲ್ಲಿ ಆ್ಯಕ್ಟಿವಿಟೀಸ್ ಕಡೆ ಬಂದು ನೋಡಿದಾಗ ಇಲ್ಲೊಂದು ಹ್ಯೂಮನ್ ಎಜೆಕ್ಟರ್ ಆರ್ ರಾಕೆಟ್ ಎಜೆಕ್ಟರ್ ಇತ್ತು, ಮತ್ತು 360 ಡಿಗ್ರಿ ಸೈಕಲ್ ಇತ್ತು. ನನಗೆ 360 ಡಿಗ್ರಿ ಸೈಕಲ್ ಬೇಡ ಏನು ಸರಿಯಾಗಿ ಬ್ರೇಕ್ಫಾಸ್ಟ್ ಕೂಡ ತಿಂದಿಲ್ಲ, ಬೇಡ ಅಂತ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ. ಆ್ಯಂಡ್ ಇಲ್ಲಿಗೆ ಬಂದರೆ ಫಸ್ಟು ನಾನು ರಾಕೆಟ್ ಎಜೆಕ್ಟರ್ನ ಟ್ರೈ ಮಾಡೋದೇ ಬೇಡ, ಭಯ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಿದ್ದೆ. ಬಟ್ ದೆನ್ ನನಗಿಂತ ಮುಂಚೆ ಒಂದು ಹುಡುಗಿ ಬಂದು ಟ್ರೈ ಮಾಡಿದ್ರು ಆ್ಯಂಡ್ ಶಿ ವಾಸ್ ಲೈಕಿಂಗ್ ಇಟ್. ಸರಿ ಏನಾಗುತ್ತೆ ಟ್ರೈ ಮಾಡೇ ಬಿಡೋಣ ಅಂತ ಹೋದೆ. ಆ್ಯಂಡ್ ಇಟ್ ವಾಸ್ ಸೋ ಸ್ಕೇರಿ ಫಾರ್ ಮೀ. ಅವರು ನನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಅಯ್ಯೋ ನಿನಗೆ ಬೇಕಿತ್ತ ಬಿಂದು, ಹೋಗ್ಬಿಡೋಣ, ಬೇಡ ಅಂತ ಹೇಳ್ಬಿಡೋಣ ಅನಿಸ್ತಾಯಿತ್ತು. ಒಂದು ಕಡೆ ಟ್ರೈ ಮಾಡೇ ಬಿಡೋಣ ಅಂತ ಅನಿಸ್ತಾಯಿತ್ತು. ನೆಕ್ಸ್ಟ್ ಕ್ಲಿಪ್ ಬರೋಕ್ಕೆ ಮುಂಚೆ ಡಿಸ್ಕ್ಲೇಮರ್ ಒಂದು ಕೊಟ್ಬಿಡ್ತೀನಿ, ನಿಮ್ಮ ಕಿವಿಗೆ ನಾನು ಜವಾಬ್ದಾರನಲ್ಲ. ಕಂಡ್ಬಿಡು. ಓ ಇಷ್ಟೇನಾ ಅಂತ ಇವಾಗ ಅನ್ನಿಸ್ತಾ ಇದೆ. ಬಟ್ ಲಿಟ್ರಲಿ ಫಸ್ಟು ನಾನು ಅದು ರಾಕೆಟ್ ಎಜೆಕ್ಟರ್ ಅವ್ರು ಅನ್ಪ್ಲಗ್ ಮಾಡಿದ ತಕ್ಷಣ ಮೇಲ್ಗಡೆ ಹೋಗಿ ನಾನು ಕೆಳಗಡೆ ನೋಡಿದ ತಕ್ಷಣ ಐ ವಾಸ್ ಲೈಕ್ ಓ ಮೈ ಗಾಡ್, ಬಿದ್ದರೆ ಏನು ಗತಿ ಇವಾಗ ಅಂತ ಅನ್ನಿಸ್ತು. ಇಟ್ ವಾಸ್ ಸೋ ಸ್ಕೇರಿ ಮೇಲಿಂದ ನೋಡೋಕ್ಕೆ. ಬಟ್ ಅಡ್ರಿಲಿನ್ ರಶ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು, ಸಖತ್ತಾಗಿತ್ತು ರಾಕೆಟ್ ಎಜೆಕ್ಟರ್. ಆ್ಯಂಡ್ ಇವತ್ತು ಜಗತ್ತಿನ 8ನೇ ಅದ್ಭುತ ನಡೀತಾ ಇದೆ. ಅದೇನಂದರೆ ನಮ್ಮ ಮಮ್ಮಿ ಜಿಪ್ಲೈನ್ ಮಾಡ್ತಾ ಇರೋದು. ಅದು ಎಷ್ಟು ನಾನು ಫೋರ್ಸ್ ಮಾಡಿದ್ದೀನೋ, ನಾನು ಕೂರ್ಗೋದಾಗಲೂ ಅಷ್ಟೇ, ನನ್ನ ಅಶು ಆಂಟಿ ಮತ್ತು ನನ್ನ ತಮ್ಮ ನಾನು ಎಲ್ಲ ಫೋರ್ಸ್ ಮಾಡಿನೂ ನಮ್ಮ ಮಮ್ಮಿ ಹೋಗಿರಲಿಲ್ಲ ಜಿಪ್ಲೈನ್ಗೆ. ಆ್ಯಂಡ್ ಈ ಸಲ ಅದೇನೋ ಗೊತ್ತಿಲ್ಲ, ಧೈರ್ಯ ಮಾಡಿ ನಾನು ಮಾಡ್ತೀನಿ ಅಂತ ಬಂದಿದ್ದಾರೆ. ಆ್ಯಂಡ್ ಇಲ್ಲೂ ಶಿ ವಾಸ್ ಲೈಕ್ ಹೋಗ್ಲಾ ಬೇಡವಾ, ಭಯ ಆಗ್ತದೆ. ಮತ್ತು ಅಲ್ಲಿ ಯಾರ್ಯಾರು ಇದ್ದಾರಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕಿದಾರಲ್ಲ ಅವ್ರಿಗೆ ನಾನು ಅವ್ರ ಕೈಲಿ ಹೇಳಿಸ್ತಾ ಇದ್ದೆ, ಏನಾರು ಆಗುತ್ತಾ ನೀವೇ ಹೇಳಿ ಅಂತ. ಅವ್ರು ಇಲ್ಲ ಅಂತ ಧೈರ್ಯ ಕೊಟ್ಟ ಮೇಲೆ ಇಟ್ಸ್ ಲೈಕ್ ಓಕೆ ನಮ್ಮ ಮಮ್ಮಿ ಮಾಡ್ತೀನಿ ಅಂತ ಹೋದ್ರು. ಆ್ಯಂಡ್ ದಿಸ್ ವಾಸ್ ಹರ್ ಫಸ್ಟ್ ಎವರ್ ಜಿಪ್ಲೈನ್. ನನಗೆ ಖುಷಿ ಆಯಿತು ತುಂಬ ನೋಡಿ, ಯಾಕಂದರೆ ನಮ್ಮ ಮಮ್ಮಿ ಈಸ್ ನಾಟ್ ಅಡ್ವೆಂಚರಸ್ ಪರ್ಸನ್. ಈ ಥರ ಎಲ್ಲ ಟ್ರೈ ಮಾಡಬೇಕು ಅಂತ ಅವ್ರು ಯಾವತ್ತೂ ಟ್ರೈ ಮಾಡಲ್ಲ ಆ್ಯಂಡ್ ಯಾವಾಗಲೂ ಹಿಂದೆನೇ ಇರ್ತಾರೆ. ಬಟ್ ಅವ್ರು ಈ ಸಲ ಟ್ರೈ ಮಾಡಿದ್ದು ವಾಸ್ ಲೈಕ್ ಮೈ ಹಾರ್ಟ್ ವಾಸ್ ಸೋ ಫಿಲ್ಡ್. ನೆಕ್ಸ್ಟ್ ಇವಾಗ ನಾನು ಹೋಗ್ತೀನಿ. ಅರ್ಧ ಬಂದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಅದ್ಭುತ ಏನಂದರೆ ನಮ್ಮ ಮಮ್ಮಿ ಜಿಪ್ಲೈನ್ ಮಾಡಿಬಿಟ್ರೆ ಹೆಂಗಿತ್ತಮ್ಮ, ಸೂಪರ್, ಚೆನ್ನಾಗಿತ್ತು. ನನಗೆ ಭಯ ಆಗಿತ್ತು ಆ್ಯಕ್ಚುಲಿ. ಧೈರ್ಯವಾಗಿ ಏನೋ ಮಾಡಿ ಅಂತ ಕಳಿಸ್ತಾ ಇದ್ದೆ. ಬಟ್ ಅವ್ರು ಎದುರ್ಬೇಕಾದ್ರೆ ನನಗೆ ಭಯ ಆಯಿತು, ಅಯ್ಯೋ ಹೆಂಗೆ ಹೋಗ್ತಾರೋ ಏನೋ ಅಂತ. ಸಕ್ಸಸ್ಫುಲ್ಲಿ ಎಷ್ಟು ನಾನು ಕೂರ್ಗೋದಾಗ ನಾನು ನಮ್ಮ ಅಶು ಆಂಟಿ ಸಮ್ಮು ಎಲ್ಲ ಫೋರ್ಸ್ ಮಾಡಿ ಅಷ್ಟು ಚಿಕ್ಕ ಗ್ಯಾಪಲ್ಲಿ ಹೋಗಲಿಲ್ಲ. ಇದು ಅದಕ್ಕಿಂತ ದೊಡ್ಡದಲ್ಲ. ಹಾಂ, ಇಲ್ಲಿ ಹೋದವ್ರೆ ಚೆನ್ನಾಗಿಲ್ಲ ಇಷ್ಟ ಇಲ್ಲ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇವಾಗ ನಾನು ಅದೇನಂದರೆ ATG ಬೈಕ್, ಸೊ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಪಕ್ಕದಲ್ಲಿ ಒಬ್ಬರು ಇನ್ಸ್ಟ್ರಕ್ಟರ್ ಇದ್ದರು, ಇಲ್ಲ ಅಂದಿದ್ರೆ ನಾವು ಡೈರೆಕ್ಟ್ ಮನೆಗೆ ಹೋಗ್ತಾ ಇರಲಿಲ್ಲ ಅನಿಸುತ್ತೆ. ಬಟ್ ಅವ್ರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಆ್ಯಂಡ್ ಐ ವಾಸ್ ಜಸ್ಟ್ ಸಿಟ್ಟಿಂಗ್ ದೇರ್, ಏನೋ ಪೋಸ್ಟ್ ಕೊಡೋ ಥರ ಕೊಡ್ತಾಯಿದ್ದೆ. ನಂಗೆ ಗೇರ್ ಗಾಡಿ ಓಡ್ಸೋಕ್ಕೆ ಬರೋಲ್ಲ, ಬಂದಿದ್ರೆ ಓಡಿಸ್ಬೋದಿತ್ತೇನೋ. ಸೊ ಲೈಫಲ್ಲಿ ಫಸ್ಟ್ ಟೈಮ್ ATG ಬೈಕು ಓಡಿಸ್ಬಿಟ್ಟೆ ನಾನು. ಇವಾಗ ಹೂವು ಹೊಡ್ಕೊಂಡು ಹೋಗ್ತಾಯಿದ್ದೀವಿ, ಯಾಕಂದರೆ ಹೊಟ್ಟೆ ಹಸು ಆಗ್ತಾಯಿದೆ ಸಿಕ್ಕಾಪಟ್ಟೆ. ಆ್ಯಂಡ್ ಜಿಪ್ಲೈನ್ಗೆ ಎಷ್ಟು ಪ್ರೋನ್ ಆಗಿಬಿಟ್ಟಿದ್ದೀನಿ ನಾನು ಅಂತಂದರೆ, ಒಂದು ಜೇಬಲ್ಲಿ ಮಮ್ಮಿ ಫೋನು, ಇನ್ನೊಂದು ಜೇಬಲ್ಲಿ ನನ್ನ ಫೋನು. ಅರ್ಧ ಜಿಪ್ಲೈನ್ ಬರುವಾಗ ನನ್ನ ಫೋನ್ ತೆಗೆದು ವ್ಲಾಗ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಭ್ಯಾಸ ಆಗ್ಬಿಟ್ಟಿದೆ ಜಿಪ್ಲೈನ ಅನ್ನೋ ಥರ. ಬಟ್ ಚೆನ್ನಾಗಿತ್ತು. ಹೊಸ್ತಾದ್ರೆ ಭಯ ಆಗುತ್ತೆ, ನಿಮ್ಗೆ ಹಳೇದಲ್ವಾ, ಹಂಗಾಗಿ ಭಯ ಆಗಿದೆ ಅಷ್ಟು. ಆದರೆ ರಾಕೆಟ್ ಎಜೆಕ್ಟರ್ ಅಂತೂ ಸಕ್ಕತ್ತಾಗಿತ್ತು. ನಾನು ಕಣ್ಣು ಮುಚ್ಕೊಂಡ್ಬಿಟ್ಟೆ. ಅವರು ಮೇಡಮ್ ಕಣ್ಬಿಡಿ ನಾನು ಕಣ್ಬಿಡೋ ತನಕ ಅವ್ರು ಅದನ್ನ ಮೇಲೆ ಏರಿಸ್ತಾ ಇಲ್ಲ. ಆಮೇಲೆ ನಾನು ಕಣ್ಬಿಟ್ಟಿದ ತಕ್ಷಣ ಕಳಿಸಿದ್ರು. ಓಹ್ ನೆಕ್ಸ್ಟ್ ಲೆವೆಲ್. ಅಲ್ಲಿಂದ ಕೆಳಗಡೆ ನೋಡಿದ್ರಂತೂ ಭಯ ಆಗೋಯ್ತು, ಬಿದ್ದರೆ ಹೋಯ್ತು ಅಂತ. ಬನ್ನಿ ಇವಾಗ ಊಟ ಏನಿದೆ ನೋಡೋಣ, ಹೊಟ್ಟೆ ಹಸೀತಾ ಇದೆ. ಎಲ್ಲಿ ಇಲ್ಲ ಅಲ್ಲಿ ಎಂಟ್ರೆನ್ಸ್ ಅಲ್ಲ.
ಆ್ಯಂಡ್ ಆಚೆ ಕಡೆ ಒಂದು ಗಾರ್ಡನ್ ಏರಿಯಾದಲ್ಲಿ ಊಟದ ಸೆಟಪ್ ಮಾಡಿದರು. ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ನಾನ್ ವೆಜ್. ಅಲ್ಲಿ ಪಾಯಸ ಇತ್ತು, ರೋಟಿ ಇತ್ತು, ಚಿಕನ್ ಕರಿ ಒಂದಿತ್ತು, ಆ್ಯಂಡ್ ಚಿಕನ್ ಸಾಂಬಾರು ಒಂದಿತ್ತು, ಬಿರಿಯಾನಿ ಇತ್ತು, ಅದಾದಮೇಲೆ ರೈಸ್ ಆ್ಯಂಡ್ ರಸಮ್ ಮತ್ತು ಮೊಸರನ್ನ, ಒಗ್ಗರಣೆ ಹಾಕಿದಂಥ ಮೊಸರನ್ನ, ಅದಾದಮೇಲೆ ಚಿಕ್ಕ ಚಿಕ್ಕ ಹಪ್ಪಳ ಥರ ಬರುತ್ತಲ್ಲ ಬ್ಯಾಟ್ ಶೇಪಲ್ಲಿ ಹಪ್ಪಳ, ಅದು ಮತ್ತು ಸೌತೆಕಾಯಿ. ಸೌತೆಕಾಯಿ ತಿನ್ಕೊಂಡೇ ಮಾತಾಡ್ತಿದ್ದೀನಿ. ಬಟ್ ಇವಾಗ ನಾನು ನಿಮ್ಗೆ ತೋರಿಸಿದ್ದು ನಾನ್ ವೆಜ್ ಸೆಟಪ್. ವೆಜ್ ಸೆಟಪ್ ಒಳಗಡೆ ಐತಂತೆ. ಸೊ ವೆಜ್ಜಲ್ಲಿ ಏನಿದೆ ಅಂತ ಹೋಗೋಣ. ಇಲ್ಲೇ ವೆಜ್ ಸೆಟಪ್. ಸೊ ನಮಗೆ ವೆಜ್ಜಲ್ಲಿ ಏನಿತ್ತು ಅಂತಂದರೆ ಸೇಮ್ ಪಾಯಸ ಇತ್ತು, ಮತ್ತು ರೋಟಿ ಇತ್ತು, ಮತ್ತು ಬೇಬಿಕಾರ್ನ್ ಮಂಚೂರಿ, ಆಮೇಲೆ ಪೊಟ್ಯಾಟೊ ಕಬಾಬ್ ಥರ ಏನೋ ಇತ್ತು, ಅದಾದಮೇಲೆ ಒಂದು ಮಿಕ್ಸ್ಡ್ ವೆಜಿಟೇಬಲ್ ಗ್ರೇವಿ ಆ್ಯಂಡ್ ರೈಸ್, ರಸಮ್, ಪಲಾವ್ ಇತ್ತು. ಪಲಾವ್ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ಆ್ಯಂಡ್ ರೋಟಿ ಆ್ಯಂಡ್ ಪೊಟ್ಯಾಟೊ ಕಬಾಬ್ ಅಂತೂ ಇನ್ನೂ ಸಖತ್ತಾಗಿತ್ತು. ಮತ್ತು ನಾವು ಲಾಸ್ಟಲ್ಲಿ ಏನು ಮಾಡಿದ್ದು ಮೊಸರನ್ನ ಜೊತೆ, ಬಿಕಾಸ್ ತಂಪು ಕೂಲ್ ಮೊಸರನ್ನ ಈ ಬಿಸಿಲಿಗೆ ಬೇಕಾಗಿತ್ತು. ಅಷ್ಟು ಬಿಸಿಲಿತ್ತಲ್ಲಿ. ಏನು ಗೊತ್ತಾ, ಊಟ ಮಾಡಿದ್ವಿ, ಫುಲ್ ಸುಸ್ತಾಗ್ಬಿಟ್ಟಿದೆ. ಇವಾಗ ಯಾರಪ್ಪ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾರೆ ಅಂತ ಇಲ್ಲಿ ಬಂದು ಸ್ವಲ್ಪ ಗಾಳಿ ತೊಗೊಳ್ಳೋಣ ಅಂತ ಕೂತ್ಕೊಂಡಿದ್ದೀವಿ. ಊಟ ಮಾತ್ರ ಸಖತ್ತಾಗಿತ್ತು. ಅಯ್ಯೋ, ವ್ಲಾಗೇ ಮಾಡಿದ್ವಿ ನಾವೇನು ತಿಂದ್ವಿ ಅಂತ. ಏನೇನಿದೆ ಅಂತ ಮಾತ್ರ ನಿಮ್ಗೆ ತೋರಿಸಿದೆ, ಏನು ತಿಂದ್ವಿ ಅಂತ ತೋರಿಸೋಣ ಮತ್ತೆ. ಆ್ಯಂಡ್ ಇಲ್ಲಿ ಬಂದು ಕುತ್ಕೊಂಡಿದ್ವಾ, ಯಾರೋ ಒಬ್ರು ಬಂದ್ಬಿಟ್ಟು ಹಿಂದೆಗಡೆಯಿಂದ ಬಂದ್ಬಿಟ್ಟು, ಆಮೇಲೆ ಯಾರೋ ಒಬ್ರಲ್ಲ, ಇನ್ಸ್ಟಾಗ್ರಾಮ್ ಯಾರೋ ಒಬ್ರು, ಅವ್ರು ಹೇಳೋವರೆಗೂ ಯಾರೋ ಒಬ್ರು ನಮಗೆ. ಸೊ ಯಾರೋ ಒಬ್ರು ಬಂದ್ಬಿಟ್ಟು, ನಾನು ನಿಮ್ಮನ್ನ ನೋಡಿದ್ದೀನಿ, ನೀವು ಯೂಟ್ಯೂಬಲ್ಲಿ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ, ಎಷ್ಟು ಚೆನ್ನಾಗಿ ಮಾತಾಡ್ಸೋದು. ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನ ನೋಡಿ ಬಂದು ಮಾತಾಡಿದವರೇ ಜಾಸ್ತಿ. ಇವತ್ತು ಯೂಟ್ಯೂಬಲ್ಲಿ ನಮ್ಮನ್ನ ಯಾರೋ ನೋಡಿ ಬಂದು ಮಾತಾಡಿಸಿ ಸೆಲ್ಫಿ ಎಲ್ಲ ತೊಗೊಂಡು ಹೋದರು. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ, ಆಯಿತಾ? ನಾವಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಆಮೇಲೆ ಬಂದಂಥ ಜಾಗನೇ ಸ್ವಿಮ್ಮಿಂಗ್ ಪೂಲ್. ನಮ್ಮ ಮಮ್ಮಿನೂ ರೆಡಿಯಾಗಿ ಸ್ವಿಮ್ ಸೂಟ್ ಎಲ್ಲ ಹಾಕ್ಕೊಂಡು ಬಂದರು. ಬಟ್ ದೆನ್ ಅವ್ರು ಈ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಲಿಲ್ಲ. ಆ್ಯಂಡ್ ಎಷ್ಟು ತಿಂಗಳುಗಳಾದಮೇಲೆ ನಾನು ಸ್ವಿಮ್ ಮಾಡ್ತಾಯಿದ್ದೀನಿ. ಐ ಡೋಂಟ್ ಇವನ್ ರಿಮೆಂಬರ್. ನೀವೇ ಇನ್ನು ನೆನ್ಪಿಟ್ಕೊಂಡಿದ್ದೀರೋ ಇಲ್ವೋ ನಾನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಿದ್ದೆ ಅಂತ. ನನಗೆ ಮರ್ತೋಗಿತ್ತು. ಆ್ಯಂಡ್ ನೀರೊಳಗಡೆ ಇಳಿಬೇಕಾದ್ರೆ ನಾನು ಅದೇ ಅಂದ್ಕೊಂಡೆ, ಮರ್ತ್ಕಿರ್ತು ಹೋಗ್ಬಿಟ್ಟಿರ್ತೀನ, ನಂಗೆ ಸ್ವಿಮ್ ಮಾಡೋಕ್ಕೆ ಬರಲ್ವ ಇವಾಗ, ಎಷ್ಟೊಂದು ದಿನ ಆಗೋಗೈತಲ್ಲ, ಎಷ್ಟೊಂದು ತಿಂಗಳಾಗೋಗೈತಲ್ಲ, ಇವಾಗ ನಿಜವಾಗ್ಲೂ ನಂಗೆ ಸ್ವಿಮ್ ಮಾಡೋಕ್ಕೆ ಬರುತ್ತಾ ಅಂತ ಎಲ್ಲ ಕ್ವೆಶ್ಚನ್ ಮಾಡ್ಕೊಂಡು ಹೋದೆ. ಬಟ್ ಥ್ಯಾಂಕ್ ಗಾಡ್ ಇಳಿದು ಒಂದು ಸ್ವಲ್ಪ ಹೊತ್ತು ಹೋಗಿದ ತಕ್ಷಣ ಐ ಕುಡ್ ಸ್ವಿಮ್ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಸ್ಟಾರ್ಟಿಂಗ್ ಪಾಯಿಂಟಿಂದ ಯಾವಾಗ ಬೇಕಾದ್ರೂ ಸ್ವಿಮ್ ಮಾಡ್ಬೋದು. ಬಟ್ ಇನ್ ದ ಮಿಡಲ್ ಪಾಯಿಂಟಿಂದನೂ ಮಾಡೋಕ್ಕೆ ಬರುತ್ತಾ ಅಂತೆಲ್ಲ ಟ್ರೈ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಮಮ್ಮಿ ಬಾ ವೇವ್ ಪೂಲ್ಗೆ ಹೋಗೋಣ, ಅದು ಹೆಂಗಿರುತ್ತೆ ನೋಡ್ಬೇಕಂತ. ಬಿಕಾಸ್ ಮಮ್ಮೀಸ್ ಫಸ್ಟ್ ಟೈಮ್ ಇನ್ ವೇವ್ ಪೂಲ್. ನಾನು ವಂಡರ್ಲಾಗೆ ಹೋದಾಗ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಬಟ್ ಲೆಟ್ ಮಿ ಟೆಲ್ ಯು, ಅಲ್ಲಿರೋದಕ್ಕೂ ಇಲ್ಲಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ಎಷ್ಟು ದೊಡ್ಡ ಅಲೆ ಬರುತ್ತೆ ಗೊತ್ತಾ. ಲೈಕ್ ಲಿಟ್ರಲಿ ಕೆಲವೊಬ್ಬರು ತುಂಬ ಅಲೆಗಳ ಹತ್ರ ಹೋದವರು ತೇಲ್ತಾಯಿದ್ರು ಆ ಅಲೆನಲ್ಲಿ. ಅಷ್ಟು ದೊಡ್ಡ ಅಲೆ ಬರ್ತಾಯಿತ್ತು. ಫಾರ್ 1 good hour ಅಲೆನ ಇಟ್ಟಿರ್ತಾರೆ, ಅಂದರೆ ಟೈಮಿಂಗ್ಸ್ ಇರುತ್ತೆ. ನಾವು ಬಂದಾಗ ಐ ಥಿಂಕ್ 1:30 to 2:30 ಏನೋ ಇತ್ತು. ಅದಾದಮೇಲೆ ನೆಕ್ಸ್ಟ್ ಬಂದು 4 to 5 ಇತ್ತು. ಆ ಟೈಮಿಂಗ್ಸ್ ನಾವು ಕೇಳಿಸ್ಕೊಂಡಿರಲಿಲ್ಲ. ಇಲ್ಲೇನು ಸೌಂಡೇ ಬರ್ತಾ ಇರಲಿಲ್ಲ. ಅವ್ರು ಅನೌನ್ಸ್ ಮಾಡ್ತಾಯಿದ್ರು ಅಲ್ಲಿ, ಬಟ್ ಸೌಂಡ್ ಬರ್ತಾ ಇರಲಿಲ್ಲ. ನಾವು ಹೋದಾಗ ಆಲ್ಮೋಸ್ಟ್ 3:30, 3:25 ಆ ಥರ ಇತ್ತು. ಸೊ ನಾವು 4 o'clock ತನಕ ವೇವ್ ಪೂಲಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಅಟ್ಲೀಸ್ಟ್ ಇಲ್ಲಿ ಬಂದು ವಾಪಸ್ ಸ್ವಿಮ್ ಮಾಡ್ಬೋದಾಗಿತ್ತು. ಬಟ್ ನೋ, ವಿ ವರ್ ಜಸ್ಟ್ ಸಿಟ್ಟಿಂಗ್ ಇನ್ ದ ವೇವ್ ಪೂಲ್. ಯಾರಪ್ಪ ನಡ್ಕೊಂಬರ್ತಾರೆ ಅಂತ. ಜಸ್ಟ್ ನಾವಿವಾಗ ಸ್ವಿಮ್ ಮಾಡ್ಕೊಂಡು ಬಂದೆ. ಎಷ್ಟೊಂದು ದಿನ ಆಗೋಗಿತ್ತು ನಾನು ಸ್ವಿಮ್ ಮಾಡಿ. ಥ್ಯಾಂಕ್ ಗಾಡ್ ನಾನು ಆ ಕಲೆ ಮರ್ತಿಲ್ಲ. ಇನ್ನೊಂದು ನೆನಪಿದೆ, ಚೆನ್ನಾಗಿ ಸ್ವಿಮ್ ಮಾಡಿದೆ. ಕೇಳ್ತಾರಾ? ಕೊಡ್ತಾರ? ಕೇಳಿದ್ರೆ ಕೊಡ್ತಾರೆ. ಸಮ್ಮರ್ ಅಂದರೆ ನನಗೆ ಏನಕ್ಕೆ ಇಷ್ಟ ಅಂತಂದರೆ, ಬೇಜಾನ್ ಅಳಿಸ್ಲೇನು, ಮಾವನೇನು ಇದೆಲ್ಲ ತಿನ್ಬೋದು. ನಂಗೆ ಅದೊಂದಕ್ಕೆ ಇಷ್ಟ. ಆ್ಯಂಡ್ ಇವಾಗ ನಾವು ವೇವ್ ಪೂಲ್ಗೆ ಹೋಗ್ತಾಯಿದ್ದೀವಿ. ನಮ್ಮ ಮಮ್ಮಿ ನೀರಿಗೆ ಇಳಿದಿಲ್ಲ ಇನ್ನು. ಸೊ ವೇವ್ ಪೂಲ್ಗೆ ಹೋಗಿ ಸ್ವಲ್ಪ ಆಟಾಡಿ ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆ ಬರ್ತೀನಿ. ಯಾಕಂದರೆ ಇನ್ನೂ ಸ್ವಲ್ಪ ಸ್ವಿಮ್ ಮಾಡಬೇಕು. ಯಾರು ಜನನೇ ಇಲ್ಲ ವೇವ್ ಪೂಲಲ್ಲಿ, ಎಲ್ಲ ಊಟ ಮಾಡ್ತಾರಲ್ಲ. ಇದೇ ವೇವ್ ಪೂಲ್. ಇನ್ನು 4 ಗಂಟೆಗೆ ವೇವ್ ಬರೋದಂತೆ. ಅಲ್ಲಿ ತನಕ ಹೋಗಿ ಸುಮ್ಮನೆ ಕೂತಿರೋದೆ. ಇದು ನೋಡಿ ನಮ್ಮ ಮಮ್ಮಿ ಹಾಕಿರೋದು ಆಫೀಸಲ್ಲಿ ಕೊಟ್ಟಿದ್ದು ಜರ್ಸಿ, ಸ್ಪೋರ್ಟ್ಸ್ ಡೇಗೆ. ನಾನು ಅದೇ ಹಾಕಿದ್ದೀನಿ. ಥ್ಯಾಂಕ್ ಗಾಡ್ 2 different ಕಲರ್ಸಲ್ಲಿ 2 ಜರ್ಸಿ ಕೊಟ್ಟವ್ರೆ. ನಮ್ಮ ಮಮ್ಮಿ ಒಂದು, ನಾನು ಒಂದು ಹಾಕೊಂಡಿದ್ದೆ. ಲೈಕ್ ಐ ಸೆಡ್, ಇಲ್ಲಿ ನಾವು ಎಷ್ಟೊತ್ತರೆಗೂ ಟೈಮ್ ಪಾಸ್ ಮಾಡಬೇಕಾಗಿತ್ತಲ್ವ. ಅದಕ್ಕೆ ಮಮ್ಮಿನ ಮುಳುಗಿ ಅಂತ ಎಲ್ಲ ಹೇಳಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಮಸ್ತಿ ಮಾಡ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಸಾಂಗ್ಸ್ ಕೂಡ ಕಂಟಿನ್ಯೂಸ್ ಆಗಿ ಪ್ಲೇ ಆಗ್ತಾಯಿತ್ತು. ಅದಕ್ಕೆ ನಾನು ಒರಿಜಿನಲ್ ವಾಯ್ಸ್ ಹಾಕಿಲ್ಲ, ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಿಕಾಸ್ ಕಂಟಿನ್ಯೂಸ್ಲಿ ಮೂವಿ ಸಾಂಗ್ಸ್ ಆಗಿರ್ಬೋದು, ಬೇರೆ ಲ್ಯಾಂಗ್ವೇಜಸ್ ಸಾಂಗ್ಸು, ಕನ್ನಡ ಸಾಂಗ್ಸ್ ಎಲ್ಲ ಸಾಂಗ್ಸು ಪ್ಲೇ ಮಾಡ್ತಾಯಿದ್ರು. ಬಟ್ ಕನ್ನಡಗೆ ಪ್ರಯಾರಿಟಿ ಇದೆ. ಆ್ಯಂಡ್ ತುಂಬಾ ಕನ್ನಡ ರೀಮಿಕ್ಸ್ ಸಾಂಗ್ ಇರ್ಬೋದು, DJ ಸಾಂಗ್ಸ್ ಇರ್ಬೋದು, ಅದನ್ನು ಪ್ಲೇ ಮಾಡಿದ್ರು. ಅದಂತೂ ತುಂಬ ಖುಷಿ ಕೊಟ್ಟಂಥ ವಿಷಯ. ಯಾಕಂದರೆ ಯಾವುದೇ ಈ ಥರ ಪೂಲ್ಗೆ ಹೋದ್ರೂ ಎಲ್ಲರೂ ಪಾನಿ ಅಂತ ಅದೊಂದು ಹಾಡು ಹಾಕೊಂಡು ಉಜ್ತಾರೆ, ಅದನ್ನೇ ಉಜ್ತಾ ಇರ್ತಾರೆ ಮುಗಿಯೋ ತನಕ. ಬಟ್ ಇಲ್ಲ, ಆ ಥರ ಇರಲಿಲ್ಲ. ಅದು ಒಂದೇ ಖುಷಿ ನನಗೆ.
ಹೆಂಗೈತಮ್ಮ ಅಲ್ಲೇ? ಸಮುದ್ರ ತರಾನೇ ಫೀಲ್ಸ್ ಕೊಡುತ್ತೆ. ಹುಷಾರು, ಜಾರ್ಕೊಂಡು ಹೋಗ್ಬಿಟ್ಯಾ? 4 o'clock ಅಂತ ಹೇಳಿದರು. ಆ್ಯಂಡ್ 4 o'clock ಕರೆಕ್ಟಾಗಿ ಅಲ್ಲಿ ಅಲೆಗಳು ಸ್ಟಾರ್ಟ್ ಆಯಿತು. ಅಂದರೆ ಈ ಥರ ಸ್ಮಾಲ್ ಅಲೆಗಳು, ಅಂದರೆ ಸಮುದ್ರದ ಹತ್ರ ನಾವಿದ್ರೆ ಹೇಗೆ ಬರುತ್ತೆ ಅಲೆಗಳು ಚಿಕ್ಕ ಚಿಕ್ಕದಾಗಿ, ಆ ಥರ ಇತ್ತು. ಆ್ಯಂಡ್ ಅಲ್ಲಿ ಒಬ್ಬರು ವಿ ಜೆ ಕೂಡ ಇದ್ದರು. ಅವರು ಬಂದುಬಿಟ್ಟು ಎಲ್ಲರಿಗೂ ಹಾಡು ಹೇಳ್ತಾ, ನೀವೆಲ್ಲ ಡ್ಯಾನ್ಸ್ ಮಾಡ್ತೀರಿ, ನಾವು ಕ್ಯಾಪ್ಚರ್ ಮಾಡ್ತೀವಿ, ಚೆನ್ನಾಗಿ ಡ್ಯಾನ್ಸ್ ಮಾಡಿದವ್ರಿಗೆ ನಾವು ಪ್ರೈಸಸ್ ಕೂಡ ಕೊಡ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು. ಆ್ಯಂಡ್ ನಾವು ಇಲ್ಲಿ ಹಾಡು ಕೇಳ್ತಾ ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾಯಿದ್ವಿ. ನನಗೂ ಮಮ್ಮಿಗೂ ಹೈಟ್ ಡಿಫ್ರೆನ್ಸ್ ಇರೋದ್ರಿಂದ ನಾನು ಮುಂದೆ ಹೋದಷ್ಟು ನಾನು ಮುಳುಗೋಷ್ಟು ನೀರು ಬರಲ್ಲ. ಬಟ್ ಮಮ್ಮಿ ನನ್ನ ಜೊತೆ ಮುಂದೆ ಬರ್ತಾಯಿದ್ರೆ ಅದು ಹಂಗೆ ಅವರು ಮುಳುಗ್ತಾ ಇರ್ತಾರೆ ನೀರಲ್ಲಿ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಮಿಡ್ ಪಾಯಿಂಟ್ ಎಲ್ಲರಿಗೂ ಇಬ್ರಿಗೂ ಹೇಗೆ ವಾಟರ್ ಲೆವೆಲ್ ಕರೆಕ್ಟಾಗಿರುತ್ತೋ ಅಲ್ಲಿ ನಿಂತ್ಕೊಂಡು ವಿ ವರ್ ಜಸ್ಟ್ ಎಂಜಾಯಿಂಗ್. ಯಾಕಂದರೆ ಒಳ್ಳೆ ಹಾಡುಗಳಾಗ್ತಾಯಿದ್ರು ಅಟ್ ದಿಸ್ ಪಾಯಿಂಟ್. ಹಳೆ ಹಾಡುಗಳು, ಸಖತ್ತಾಗಿರೋ ಹಾಡುಗಳಾಗ್ತಾಯಿದ್ರು. ಅಷ್ಟೇ ಅಲ್ಲ, ಅಲ್ಲಿ ಬರ್ಡೇಸ್ ಅಂದರೆ ಆ ಮಂತಲ್ಲಿ ಅಥವಾ ಯಾವಾಗಲೇ ಇರ್ಬೋದು, ಪ್ರಮೋಷನ್ಸ್ ಆಗಿರಲಿ, ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರಲಿ, ಬರ್ಡೇ ಆಗಿರಲಿ, ಬ್ರೇಕಪ್ ಆಗಿರಲಿ, ಏನೇ ಆಗಿದ್ರು ಬನ್ನಿ ಸೆಲೆಬ್ರೇಟ್ ಮಾಡೋಣ ಅಂತ ಸೆಲೆಬ್ರೇಟ್ ಕೂಡ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಅದಾದಮೇಲೆ ತುಂಬಾ ಸುಸ್ತಾಗೋಯ್ತು ನನಗೆ ವೇವ್ಸಲ್ಲಿ ಆಡಿ ಆಲ್ಮೋಸ್ಟ್ 5:30 ತನಕ ಆಡಿದ್ಮೇಲೂ 5 o'clock ತನಕ ಆಡಿದ್ಮೇಲೂ ವೇವ್ಸ್ ಬರ್ತಾನೆ ಇತ್ತು. ಬಟ್ ಅಟ್ ದ ಎಂಡಲ್ಲಿ ಸಮುದ್ರದಲ್ಲಿ ಹೇಗೆ ಬಂದು ಅಲೆಗಳು ಮುಟ್ಟುತ್ತೆ ಆ ಥರ ಒಂದು ಅಲೆ ಮುಟ್ತಾ ಇತ್ತು. ಅಲ್ಲೆಲ್ಲ ಫುಲ್ಲು ಏನು ವಾಟರ್ ಫೋರ್ಸ್ ಕಮ್ಮಿ ಇತ್ತು. ಸೊ ನಾನು ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟೆ. ಇಟ್ ವಾಸ್ ವೆರಿ ನೈಸ್ ಅಂತ. ನಮ್ಮ ಮಮ್ಮಿ ಹಿಂದೆಯಿಂದ ಬಂದ್ಬಿಟ್ಟು ನೀರು ಹಾಕ್ತಿದ್ರು. ವಾಟ್ಸ್ ದ ಪಾಯಿಂಟ್ ಮ್ಯಾಮ್, ಆಲ್ರೆಡಿ ಇನ್ ದ ವಾಟರ್, ಅಲ್ಲಿ ನೋಡೇನೋ ಇದೆ ಅಂತ ನಾನು ಮಮ್ಮಿಗೆ ತೋರಿಸ್ತಾ ಇದ್ನಲ್ಲ ಪ್ರೀವಿಯಸ್ ಕ್ಲಿಪ್ಪಲ್ಲಿ, ಅದು ಇದೇನೆ. ಎಷ್ಟು ಮುದ್ದಾಗಿತ್ತು, ನೋಡಿದ ತಕ್ಷಣ ನಮಗೆ ಗುಬ್ಬಿ ನೆನಪಾಯಿತು. ಬೆಳಗ್ಗೆ ಬಂದ್ಬಿಟ್ಟು ಅಲ್ಲ ಒಬ್ಬಳೇ ಮನೇಲಿ ಇರ್ತಾಳೆ ಅಂತ ನಮಗೆ ಬೇಜಾರಾಗ್ತಾಯಿತ್ತು. ಆ್ಯಂಡ್ ಅಲ್ಲೊಂದು ಸ್ವಲ್ಪ ಹೊತ್ತು ಅದನ್ನು ಆಟಾಡಿಸಿ ಮುದ್ದಾಡಿ ಅಲ್ಲಿಂದ ಹೊರಟಿ ಪೂಲ್ಗೆ ಹೋಗೋಣ ಅನ್ನೋಷ್ಟರಲ್ಲಿ ಅಲ್ಲಿ ಅನೌನ್ಸ್ ಮಾಡಿದ್ರು ದಟ್ ಬನ್ನಿ ಡ್ಯಾನ್ಸ್ ಮಾಡೋಣ, ಗ್ರೂಪ್ ಡ್ಯಾನ್ಸ್ ಮಾಡೋಣ, ಟಪ್ಪಾಂಗುಚಿ ಸಾಂಗೇ ಹಾಕ್ತೀವಿ ಅಂತ. ಆ್ಯಂಡ್ ಇಟ್ ವಾಸ್ ಸಚ್ ಅ ನೈಸ್ ವೈಬ್. ನಾನು ಹೋಗಿ ಡ್ಯಾನ್ಸ್ ಮಾಡಲಿಲ್ಲ, ಯಾಕಂದರೆ ನನ್ನ ಜೊತೆ ಪಾರ್ಟ್ನರ್ ಯಾರಿಲ್ಲ. ಟಪ್ಪಾಂಗುಚಿಗೆ ಒಂದು ಪಾರ್ಟ್ನರ್ ಇದ್ರೇ ಅದಕ್ಕೊಂದು ಜೋಶ್. ಯಾಕಂದರೆ ಈ ಕ್ಲಿಪ್ ನೋಡಿ, ಇಲ್ಲಿ ಇಬ್ಬರು ಹುಡುಗಿರು ಆಡ್ತಾಯಿದ್ರು, ಅವ್ರ ಜೊತೆ ನಾನು ಹೋಗಿ ಆಡಿದೆ. ಮಮ್ಮಿ ಅರ್ಧದಿಂದ ಸ್ಟಾರ್ಟ್ ಮಾಡಿದ್ರು ವೀಡಿಯೋನ, ಬಟ್ ನಾನು ಕ್ಯಾಪ್ಚರ್ ಆಗಲಿಲ್ಲ. ಆ್ಯಂಡ್ ದೇ ವರ್ ಆಲ್ಸೋ ಮೈ ಸಬ್ಸ್ಕ್ರೈಬರ್ಸ್. ಅವ್ರು ಹೇಳಿದ್ರು, ಅಕ್ಕ ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಂತ. ಐ ವಾಸ್ ವೆರಿ ಹ್ಯಾಪಿ. ಲೈಕ್ ಎಷ್ಟೊಂದು ಜನ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆ್ಯಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ನಾವು ಇಲ್ಲಿ ಮೀಟ್ ಮಾಡಿದ್ವಿ. ಇಟ್ ವಾಸ್ ವೆರಿ ನೈಸ್. ಅದಾದಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ವಾಪಸ್ ಹೋಗಿ ನಾವು ಒಂದು ಸ್ವಲ್ಪ ಹೊತ್ತು ಏನು ಫ್ಲೋಟ್ ಮಾಡಿದೆ. ಯಾಕಂದರೆ ಆವಾಗಲಿಂದ ಟ್ರೈ ಮಾಡ್ತಾಯಿದ್ದೆ, ಫ್ಲೋಟ್ ಮಾಡೋಕ್ಕಾಗಲಿಲ್ಲ. ಅದೊಂದು ಗ್ರಿಪ್ ಸಿಗಬೇಕಲ್ವ ವಾಟರಲ್ಲಿ. ಸೊ ಫೈನಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಫ್ಲೋಟ್ ಮಾಡಿ ಅದಾದಮೇಲೆ ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡು ಆಮೇಲೆ ಚೇಂಜ್ ಮಾಡಿ ಹೊರಟ್ವಿ. ಯಾಕಂದರೆ ಔಟ್ಸ್ಕರ್ಟ್ಸ್ ಇರೋದ್ರಿಂದ ಕ್ಯಾಬ್ ಸಿಗೋದು ಕಷ್ಟ ಅಂತ. ದಿಸ್ ಇಸ್ ದ ನೈಟ್ ವ್ಯೂ ಆಫ್ ದ ರೆಸಾರ್ಟ್. ಎಷ್ಟು ಚೆನ್ನಾಗಿದೆ ಅಲ್ವಾ, ಕಲರ್ಫುಲ್ ಲೈಟ್ಸ್ ಆ್ಯಂಡ್ ಎಲ್ಲ ಸಖತ್ತಾಗಿತ್ತು. ಓಕೆ ಗೈಸ್, ವಿ ಜಸ್ಟ್ ಗಾಟ್ ಡನ್ ವಿತ್ ಎವ್ರಿಥಿಂಗ್. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡಾಗಿ ಬಂದು ಕೂತ್ಕೊಂಡಿದ್ದೀವಿ. ನಾವು ಹೆಂಗೆ ಬಂದ್ವಲ್ಲ ಬರ್ತಾ ಕಾರ್ ಪೂಲಿಂಗ್ ಮಾಡ್ತಾ, ಸೊ ಹಾಗೆ ವಾಪಸ್ ಹೋಗೋಣ ಅಂತ. ಹೆಂಗಿತ್ತಮ್ಮ ರೆಸಾರ್ಟ್? ಸೂಪರ್ ಆಗಿತ್ತು. ಮಮ್ಮಿ ಫಸ್ಟ್ ಟೈಮ್ ಅಲ್ಲ ರೆಸಾರ್ಟ್? ಫಸ್ಟ್ ಟೈಮ್ ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಮುಂಚೆ ಯಾವ ರೆಸಾರ್ಟ್ಗೂ ನಾವು ಬಂದಿಲ್ಲ. ನಾನು ಬಂದಿದ್ದೀನಿ, ಮಮ್ಮಿ ಬಂದಿರಲಿಲ್ಲ ಯಾವುದಕ್ಕೂ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಇವತ್ತು ರಾತ್ರಿ ಮಾತ್ರ ಬಲ್ ಪಸಂದ ನಿದ್ದೆ ಬರುತ್ತೆ. ಆ್ಯಂಡ್ ನಾಳೆಗೆ ನಮ್ಮ ವಾಯ್ಸ್ ಎಲ್ಲ ಹೊರಟೋಗಿರುತ್ತೆ, ಯಾಕಂದರೆ ಅಷ್ಟು ಕಿರ್ಚಿದ್ದೀವಿ, ಅಷ್ಟು ಡ್ಯಾನ್ಸ್ ಮಾಡಿದ್ದೀವಿ. ನಂಗೆ ಗೊತ್ತು ಈ ವೇವ್ ಪೂಲ್ದು ಏನು ಕ್ಲಿಪ್ಪಿಂಗ್ಸ್ ನಾನು ಹಾಕಿರ್ತೀನಲ್ಲ, ತುಂಬ ಕಮ್ಮಿ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಯಾಕಂದರೆ ವಿ ವರ್ ಜಸ್ಟ್ ಇನ್ ದ ಮೂಮೆಂಟ್ ಡ್ಯಾನ್ಸಿಂಗ್, ಆ ವೇವ್ ಜೊತೆ ಆಟ ಆಡಿಕೊಂಡು ನೆಕ್ಸ್ಟ್ ಲೆವೆಲ್ ಮಜಾ ಬಂತು. ಆ್ಯಂಡ್ ಏನು ಗೊತ್ತಾ ನಿಮ್ಗೆ ಗೊತ್ತಿಲ್ಲದಿರೋ ಒಂದು ವಿಷಯ ಹೇಳ್ತೀನಿ. ಈ ರೆಸಾರ್ಟ್ ಬಂದು ರೂಪೀಸ್ ಹೋಟೆಲ್ ಆ್ಯಂಡ್ ರೆಸಾರ್ಟ್ ಏನಿದೆ, ಇದು ಬಂದು ಉಪೇಂದ್ರ ಸಭಾ ಅವ್ರದ್ದಂತೆ ರೆಸಾರ್ಟು. ನಮಗೂ ಗೊತ್ತಿರಲಿಲ್ಲ. ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಇರಬೇಕಾದ್ರೆ ಯಾರೋ ಇಬ್ಬರು ಮಾತಾಡ್ತಾಯಿದ್ರು ದಟ್ ಏನಾದರೂ ಫಂಕ್ಷನ್ ಇರುವಾಗ ಅಥವಾ ಏನಾದರೂ ಇವೆಂಟ್ ನಡಿಬೇಕಾದ್ರೆ ಅವ್ರು ಬರ್ತಾರಂತೆ, ಇಲ್ಲಾಂದರೆ ಯೂಶ್ವಲಿ ಅವ್ರು ಬರಲ್ವಂತೆ. ಆವಾಗ ದೆನ್ನೇ ರಿಮೆಂಬರ್ಡ್ ದಟ್ ಓಕೆ ಉಪ್ಪಿ ಸರ್ದು ಈ ಥರ ಒಂದು ರೆಸಾರ್ಟ್ ಇದೆಯಲ್ವಾ ಅಂತ ಗೂಗಲ್ ಮಾಡಿ ನೋಡಿದೆ. ಆವಾಗ ಗೊತ್ತಾಯ್ತು ಓಕೆ ಇದು ಉಪ್ಪಿ ಸರ್ ಅವ್ರದ್ದೇ ಅಂತ. ಚೆನ್ನಾಗಿದೆ, ಎಲ್ಲ ಅಮೆನಿಟೀಸು ಚೆನ್ನಾಗಿದೆ ಆ್ಯಂಡ್ ವಾತಾವರಣ ಚೆನ್ನಾಗಿದೆ. ಒಂದಿನ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಊಟ ಮಾತ್ರ ಸಖತ್ತಾಗಿತ್ತು. ಇವತ್ತು ಸ್ಯಾಟರ್ಡೇ ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ನಾವು ನಾನ್ ವೆಜ್ ತಿಂದಿಲ್ಲ, ವೆಜ್ ತಿಂದ್ವಿ. ಬಟ್ ಊಟ ಏನು ಕಂಪ್ಲೇಂಟ್ಸ್ ಇಲ್ಲ, ಸಖತ್ತಾಗಿತ್ತು. ಬರೀ ಒಂದೇ ಕಂಪ್ಲೇಂಟ್ ಏನಂದರೆ ಬ್ಲೀಚಿಂಗ್ ಪೌಡ್ರು ಬೇಜಾನ್ ಎಲ್ಲ ಕಡೆ. ವೇವ್ ಪೂಲಲ್ಲಿ ಬ್ಲೀಚಿಂಗ್ ಪೌಡ್ರು, ಸ್ವಿಮ್ಮಿಂಗ್ ಪೂಲಲ್ಲಿ ಬ್ಲೀಚಿಂಗ್ ಪೌಡ್ರು, ಎಲ್ಲ ಕಡೆ ಅದೇ. ಒಂಥರ ದೂರದಿಂದನೇ ಆ ಘಾಟ್ ಹೊಡಿತಾ ಇರುತ್ತೆ. ನಾವೆಲ್ಲ ಫುಲ್ ಬೆಳ್ಳಗಾಗ್ಬಿಟ್ಟಿದೆ ನಮ್ಮ ಕೈಕಾಲೆಲ್ಲ. ಹೋಗಿ ಮನೆಗೆ ಹೋಗಿ ಸ್ನಾನ ಮಾಡಬೇಕು, ಆವಾಗಲೇ ಆ ಬ್ಲೀಚಿಂಗ್ ಪೌಡ್ರು ನಮ್ಮನ್ನ ಬಿಟ್ಟು ಹೋಗೋದು ಅನಿಸುತ್ತೆ. ಆ್ಯಂಡ್ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಎಷ್ಟೊಂದು ದಿನ ಆದಮೇಲೆ ಇವತ್ತು ವ್ಲಾಗ್ ಮಾಡಿದ್ದೀನಿ. ಐ ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ವಾರದಲ್ಲಿ ವ್ಲಾಗ್ ಮಾಡಲೇಬೇಕು, ಬಟ್ ಏನು ಮಾಡೋದು, ಸೋಂಬೇರಿತನ ತುಂಬಾ ಸೋಂಬೇರಿತನ ಅವಳಿಗೆ. ಯೂಟ್ಯೂಬ್ ಇದನ್ನು ಮಾಡೋಕ್ಕೆ, ರೀಲ್ಸ್ ಮಾಡೋಕ್ಕೆ ಅವಳಿಗೆ ಏನು ಹೇಳ್ತಾರೆ
ರೀಲ್ಸ್ ಮಾಡೋ ಇಂಟ್ರೆಸ್ಟ್ ಇದು ಮಾಡೋದಿಲ್ಲ, ವಿಡಿಯೋ ಮಾಡೋ ಇಂಟ್ರೆಸ್ಟೇ ಇಲ್ಲ ಅವಳಿಗೆ. ನಾನು ಎಷ್ಟು ಫೋರ್ಸ್ ಮಾಡಿದ್ರಲ್ಲ ಯೂಟ್ಯೂಬ್ಗೆ ಹಾಕೋದಕ್ಕೆ ರೀಲ್ಸ್ ಮಾಡಿ ವಿಡಿಯೋ ಮಾಡು ಅಂತ ಮಾಡಲ್ಲ ಅವಳು. ಹೇಳಿ ಸ್ವಲ್ಪ ನೀವು. ಸೊ ಅದೇ ಇನ್ಮೇಲಾದರೂ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಆ್ಯಂಡ್ ಇಲ್ಲ ಐ ವಿಲ್ ಟ್ರೈ ಆ್ಯಂಡ್ ಡೂ ವ್ಲಾಗ್ಸ್ ಆಯಿತಾ. ಇನ್ಮೇಲಿಂದ ವಾರಕ್ಕೆ 3 ವ್ಲಾಗ್ಸ್ ಬಂದೇ ಬರುತ್ತೆ. ಇಲ್ಲಾಂದರೆ ನಮ್ಮ ಮನೆ ಹತ್ರ ಹುಡ್ಕೊಂಡು ಬಂದು ನನಗೆ ಹೊಡೀರಿ ನೀವು. ನೀವು ಹುಡ್ಕೊಂಬರ್ಬೇಡಿ, ನಾನೇ ಇರ್ತೀನಿ ಪಕ್ಕದಲ್ಲಿ, ನಾನೇ ಹೊಡಿತೀನಿ. ಸರ್ ಮಾಡಿಲ್ಲ ಅಂದರೆ ನಾನೇ ಹೊಡಿತೀನಿ. ಆ್ಯಂಡ್ ತುಂಬ ಟೈರ್ಡ್ ಆಗಿದೆ ಗೈಸ್, ಇವತ್ತು ಹೋಗಿ ನಿದ್ದೆ ಮಾಡೋದಷ್ಟೇ ಕೆಲಸ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹೋಗ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಬಾಯ್.